ಸ್ನೇಹಿತರೆ ಎಲ್ರಿಗೂ ನಮಸ್ತೆ. ಸಿಂಧೂರಿ ಅಂತ ಹೇಳಿ ಇವರು ಕೃಷ್ಣರಾಜಪೇಟೆ ಕಡೆಯವರಾಗಿರ್ತಾರೆ. ಇನ್ನು ಇವರ ಒಂದು ಅಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ ಗಂಟೆಗಟ್ಟಲೆ ನಿಲ್ಲಿಸ್ಕೊಂಡು ನೋಡುವ ಒಂದು ಹವ್ಯಾಸ ಇದೆ. ಅದು ಒಮ್ಮೊಮ್ಮೆ ಅರ್ಧ ಗಂಟೆ ಆದರೂ ಬಿಡೋದಿಲ್ಲ ಗೂಟವನ್ನು ಅಂತ ಇಲ್ಲಿ ಅಭ್ಯಾಸದ ಬಗ್ಗೆಯಲ್ಲಿ ಮಾಹಿತಿನ ಕೊಟ್ಟಿದ್ದೀವಿ. ಇನ್ನು ಸಾಮಾನು ಕೈಗೆ ಪೂರ್ತಿ ಹಿಡಿಸಬೇಕು, ಚೂರು ಕೂಡ ಖಾಲಿ ಇರ್ಕೂಡ್ದು, ಅಷ್ಟು ದಪ್ಪದಾಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿರಬೇಕು ಅಂತಕ್ಕಂಥದ್ದು ಸಾಮಾನಿನ ಬಗ್ಗೆ ಇದು ವಿವರ ಆಗಿರುತ್ತೆ. ಇನ್ನು ಇವರ ಕಷ್ಟ ಏನಪ್ಪ ಅಂತಂದರೆ ಕೆಳಗೆಯಿಂದ ಪೂರ್ತಿ ತೂರಿಸೋದು ಇವರಿಗೆ ಕಷ್ಟ ಆಗುತ್ತಂತೆ ಸ್ನೇಹಿತರೆ. ಅದೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅದೇ ಒಂದು ರೂಢಿ ಮಾಡ್ಕೊಂಡಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಇನ್ನು ನೆಕ್ಸ್ಟು ಆಸೆಯ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋಣ. ನೋಡಿ, ಕರ್ಮನೋ ಏನೋ ಗೊತ್ತಿಲ್ಲ, ಪೂರ್ತಿಯಾಗಿ ತೆಗೆದು ಅದನ್ನು ತೋರಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಕೆಳಗೆ ಪೂರ್ತಿ ತೆಗೆದುಬಿಟ್ಟು ತೋರಿಸ್ಕೊಳಕ್ಕೆ. ಓಕೆ, ಇನ್ನು ಒಂದು ರೀತಿ ಹೇಳಬೇಕು ಅಂದರೆ ಕಚಗುಳಿ ಉಂಟಾಗುತ್ತೆ. ಹಾಗಾಗಿ ಅರ್ಧಕ್ಕೆ ತೋರಿಸ್ಬಿಟ್ಟು ಮುಚ್ಚಿಕೊಳ್ತೀನಿ, ಆಮೇಲೆ ಬೇಕಾದರೆ ತೆಗೆದು ನೋಡಿ. ಓಕೆನಾ, ಆಸೆ ಎಲ್ಲ ತೀರಿದ ಮೇಲೆ ಅಷ್ಟೇ ದೆಂಗು ಅಂದಾಗ ಯೋಚನೆ ಮಾಡಿದರೆ ಸಿಗುತ್ತೆ, ಇಲ್ಲ ಅಂದರೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಹೋದರೆ ಸಿಗೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಆಸೆಯ ಬಗ್ಗೆ ಮಾಹಿತಿ ಸ್ನೇಹಿತರೆ. ಅಂದರೆ ಕೊಟ್ಟಾಗ ತಗೋಬೇಕು ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ, ಮತ್ತೆ ಕೇಳಿದಾಗ ಸಿಗಲ್ಲ. ಇನ್ನು ಅಂಕು-ಡೊಂಕು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಅಂಕು-ಡೊಂಕು ಆಗದೇ ಇರುವ ಹಾಗೆ ಹೇಗೆ ಮಾಡಬೇಕು ಅಂತ ಸರಿಯಾಗಿ ತಿಳ್ಕೊಂಡು ಮಾಡಿದ್ರೆ ಉತ್ತಮ ಊಟ. ಓಕೆನಾ, ಇನ್ನು ಡೊಂಕು ಆದರೆ ತುರುಕೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಇಂಪಾಸಿಬಲ್ ಅಲ್ಲ, ಇದು ಪಾಸಿಬಲ್ಲು, ಹಾಗೇ ಆಗುತ್ತೆ. ಇನ್ನು ಯೋಗ ಮಾಡಿಕೊಂಡು ಒಳ್ಳೆಯ ಉತ್ತಮ ರೀತಿಯಲ್ಲಿ ವ್ಯಾಯಾಮ ಮಾಡಿಕೊಂಡಿದ್ರೆ ಖಂಡಿತವಾಗಿಯೂ ಈ ಒಂದು ಕೆಲಸ ಮಾಡ್ಬೋದು. ಇನ್ನು ಹಿಡ್ಕೊಂಡು ಗೂಟನ ಬಗ್ಗಿಸಬೇಕು, ಅಲ್ಲಿವರೆಗೂ ಸಹ ಅದು ಹಾಗೆ ನಿಲ್ಲುವ ತಾಕತ್ತನ್ನು ಹೊಂದಿರಬೇಕು. ಅಂದರೆ ಕೈನಲ್ಲಿ ಇಟ್ಕೊಂಡು ಬಗ್ಸಿದ್ರೆ ಮಾತ್ರ ಬಗ್ಬೇಕು, ಇಲ್ಲ ಅಂತಂದರೆ ಆದಷ್ಟು ಕದೆ ಬಗ್ಬಾರ್ದು ಅಂತಕ್ಕಂಥದ್ದು ಅಷ್ಟೇ. ಇನ್ನು ಸ್ನೇಹಿತರೆ ನೋಡಿ, ಇವ್ರದ್ದು ಕೊಕೊನಟ್ ಲ್ಯಾಂಡ್ ಇದೆ 1 ಎಕರೆ, ಅದನ್ನು ಸೇಲ್ಗಿಟ್ಟಿರ್ತಕ್ಕಂಥದ್ದು ನೋಡಿ. ಹೆಲ್ದಿ ಡಾರ್ಕ್ ಗ್ರೀನ್ ಲಾಂಗ್ ಫ್ರಂಟ್ಸ್, ನೋ ಯೆಲ್ಲೋ ಬ್ರೌನ್ ಪ್ಯಾಚಸ್ಸು, ಹಲ್ದಿ ಯೆಲ್ಲೋಯಿಂಗು, ನ್ಯೂಟ್ರಿಯೆಂಟ್ಸ್ ಡಿಫಿಷಿಯನ್ಸಿ ಎಲ್ಲ ಇದೆ ಸ್ನೇಹಿತರೆ. ಕೆಲವೊಂದು ಮರಗಳು ಇನ್ನೂ ಅದಕ್ಕೆ ಚೆನ್ನಾಗಿಲ್ಲ, ಕೆಲವೊಂದು ಮರಗಳು, ಬಟ್ ಇನ್ನೆಲ್ಲ ಮರಗಳು ಚೆನ್ನಾಗಿದ್ದಾವೆ ನೋಡಿ. ಇಲ್ಲಿ ಆನ್ ಆ್ಯಾವ್ರೇಜು 60 to 100 ನಟ್ಸ್ ಪರ್ ಟ್ರೀ ಬಿಡುತ್ತೆ. ಓಕೆನಾ, ಫುಲ್ಲಿ ಗ್ರೋನ್ ಆದಮೇಲೆ ಕೆಲವೊಂದು ಮರಗಳು ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಒಟ್ಟಿನಲ್ಲಿ.